ಬೆಂಗಳೂರು ಏನೋ ಸ್ವರ್ಗ, ಬೆಂಗಳೂರಿಗೆ ಏನು ಎಲ್ಲ ಕಂಪನಿಗಳು ಬೇಡ ಅಂದ್ರೂ ಬರ್ತದೆ ಅಂತ ಹೇಳ್ತಾ ಇದ್ದೀರಲ್ಲ ನೀವು. ಯಾಕೆ ಹೋಯ್ತು? ಇದೇ ಪ್ರಿಯಾಂಕ ಖರ್ಗೆ IT ಮಿನಿಸ್ಟ್ರು, RSS RSS RSS. ನಾನು ಅಷ್ಟು ಸರಿ ಹೇಳಿಲ್ಲ, ಅಷ್ಟು ಸರಿ RSS ಹೇಳ್ಬಿಟ್ಟು ಹೋಯ್ತಲ್ಲ ಕಂಪನಿ. ನಿಮ್ಮ ಸರ್ಕಾರಕ್ಕೆ ಮಖಕ್ಕೆ ಮಂಗಳಾರತಿ ಆಯ್ತಲ್ಲ. ಎಷ್ಟು ಅವ್ರದ್ದು ಹಣ? 1 ಲಕ್ಷ ಕೋಟಿಗೂ ಹೆಚ್ಚು ಹಣ, 30,000 ಉದ್ಯೋಗ, 1,30,000 ಕೋಟಿ ಇನ್ವೆಸ್ಟ್ಮೆಂಟು, 30 ಲಕ್ಷ ಜನ ಕನ್ನಡಿಗರಿಗೆ ಉದ್ಯೋಗ, ಕರ್ನಾಟಕದವ್ರಿಗೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್. ಹೋಯ್ತಲ್ಲ, ನಾಚಿಕೆ ಆಗಲ್ವ ನಿಮ್ಮ ಸರ್ಕಾರಕ್ಕೆ? ಈಗ ಬಯೋಕಾನ್ನು ಹೋಗು ಅಂತೀರಾ, ಓಡಿಸ್ತಾ ಇದ್ದೀರಾ. ಇನ್ಫೋಸಿಸ್ಗೂ ಹೋಗು ಅಂತ ಹೇಳ್ತಾ ಇದ್ದೀರಾ, ಧಮಕಿ ಆಗ್ತಾ ಇದ್ದೀರಾ ಅವ್ರಿಗೆ. ಇನ್ನೊಂದು ಕಂಪ್ನಿ ಯಾವುದಾಯ್ತು ಅದಕ್ಕೆ ಅವಾಗೆ DK ಶಿವಕುಮಾರ್ ಹೋಗೋದಾದ್ರೆ ಹೋಗು ಅಂದ್ಬಿಟ್ರು, ಅದನ್ನು ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಅಂದರೆ ಇವ್ರನ್ನೆಲ್ಲ ಓಡಿಸ್ಬಿಟ್ಟು ಏನು ಮಾಡ್ತೀರಾ? ಅವರಿಂದನೇ ಕರ್ನಾಟಕದಕ್ಕೆ ಆದಾಯ ಬರ್ತಾ ಇರೋದು. ನಿಮ್ಮದು 4 ಲಕ್ಷ ಬಡ್ಜೆಟ್ ಆಗ್ತಾ ಇರೋದು ಈ ಥರದ ಕಂಪನಿಗಳ ಆದಾಯದಿಂದನೇ. ಇವ್ರನ್ನೆಲ್ಲ ಓಡಿಸ್ಬಿಟ್ಟು ಲಾಸ್ಟಿಗೆ ಏನು ಮಾಡ್ತೀರಾ? ನಮ್ಮನ್ನ ಮರುಭೂಮಿ ಮಾಡ್ತೀರಾ? ಕರ್ನಾಟಕವನ್ನು ಉದ್ಯೋಗ ಇಲ್ದಂಗೆ ಮಾಡ್ತೀರಾ ಯುವಕರಿಗೆ? ಈಗಾಗಲೇ ಯುವ ನಿಧಿ ಇದೆಯಲ್ಲ, ಅದು ಬೋಗಸ್ ನಿಧಿ. ಯುವ ನಿಧಿ ಅನ್ನೋದು ಬೋಗಸ್ ನಿಧಿ. ಕೊಡ್ತಾನೆ ಇಲ್ಲ, ಅದಕ್ಕೆ ದುಡ್ಡೇ ಇಲ್ಲ. ಇಷ್ಟೊತ್ತಿಗೆ ಒಂದು 10-15 ಲಕ್ಷ ಜನಕ್ಕೆ ಕೊಡಬೇಕಾಗಿತ್ತು, ಇಲ್ಲೇ ಇಲ್ಲ. ಅದರಲ್ಲಿ ರಿಸ್ಟ್ರಿಕ್ಷನ್ಸು, ಇಷ್ಟೇ ವರ್ಷ ಪಾಸ್ ಆಗಿರಬೇಕು, ಹಿಂಗೇ ಇರಬೇಕು, 108 ಕಂಡೀಷನ್ಸು. ಅದರಿಂದ ಇವತ್ತು ಇನ್ನೂ ಮಳೆ ಬರ್ತಾ ಇದೆ, ಇನ್ನೂ ಮಳೆ ನಿಂತಿಲ್ಲ. ಮಳೆ ಬರ್ತೈತೆ, ಹಾಳಾಗಿ ಹೋಗ್ತೈತೆ ಅಂತ ರಸ್ತೆಗಳು. ನಾನು ನೋಡಿದ್ದು ಈ ಬೃಹಸ್ಪತಿಗಳೊಬ್ಬರೇ ಕರ್ನಾಟಕದಲ್ಲಿ. ಈ ಬೃಹಸ್ಪತಿಗಳಿದಾರಲ್ಲ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಖರ್ಗೆ, ಈ ಬೃಹಸ್ಪತಿಗಳೊಬ್ಬರೇ ಹೇಳಿರೋದು ಮಳೆ ಬರ್ತಾ ಇದೆ, ಅದಕ್ಕೆಲ್ಲ ರಸ್ತೆಗಳು ಹಾಳಾಗ್ತಾ ಇದೆ ಅಂತ ಹೇಳೋದು. ಬೃಹಸ್ಪತಿಗಳು ಕರ್ನಾಟಕದ ಈ 3 ಬೃಹಸ್ಪತಿಗಳೇ ಹೇಳಿರೋದು ಮಳೆ ಬಂದು ರಸ್ತೆಗಳು ಹಾಳಾಗ್ತಾ ಇದೆ ಅಂತ. ಎಷ್ಟು ವರ್ಷದಿಂದ ಮಳೆ ಬರ್ತಾ ಇದೆ? 2.5 ವರ್ಷದಿಂದ ಮಾತ್ರ ಮಳೆ ಬರ್ತಾ ಇದೆ. ಇನ್ನು 1000 ವರ್ಷ ಮಳೆನೇ ಬಂದಿಲ್ಲ. 1000 ವರ್ಷ ಅದೆಲ್ಲ ದುಬೈಯಲ್ಲಿ ಹೇಳ್ತಾರಲ್ಲ ಮಳೆನೇ ಬರಲ್ಲ ಅಂತೇಳಿ. ಅವಾಗೋ ಇವಾಗೋ ಒಂದ್ಸರಿ ಮಳೆ ಬರ್ತದೆ ದುಬೈನಲ್ಲಿ. ಮಳೆ ಬರೋದು ಪ್ರಕೃತಿ ರೀ. ಮಳೆ ಬರ್ತದೆ, ರಸ್ತೆ ಕಿತ್ತು ಹೋಗೈತೆ ಅಂದರೆ ನಿಮ್ಮ ಯೋಗ್ಯತೆ ಏನು? ಸರ್ಕಾರ ಏನಕ್ಕಿರೋದು? ಮಳೆ ಬರ್ತೈತೆ, ರಸ್ತೆಗಳನ್ನು ಸರಿ ಮಾಡಬೇಕು. ಮಳೆಗೆ ಬರೋಕ್ಕೆ ಮುಂಚೆ ಯಾವಾಗ ಹಾಕಬೇಕು? ಜನವರಿ, ಫೆಬ್ರವರಿ, ಮಾರ್ಚಲ್ಲೇ, ಏಪ್ರಿಲಲ್ಲೇ ಎಲ್ಲ ರಸ್ತೆಗಳನ್ನು ಡಾಂಬರೀಕರಣ ಮಾಡಬೇಕು. ಕಳೆದ 2.5 ವರ್ಷದಿಂದ ಏನು ಮಾಡಲೇ ಇಲ್ಲ ನೀವು, ಡಾಂಬರೀಕರಣನೇ ಮಾಡಿಲ್ಲ. ನಮ್ಮ ಸರ್ಕಾರ ಇದ್ದಾಗ ಏನು ಟೆಂಡರ್ ಆಗಿತ್ತು ಆ ಕೆಲಸ ಬಿಟ್ಟರೆ ಹೊಸದಾಗಿ ಏನು ಮಾಡಿಲ್ಲ. ಒಂದು ಫ್ಲೈಓವರ್ ಹೊಸ್ದಾಗಿ ಕಟ್ಟಿದಾರ DK ಶಿವಕುಮಾರ್ ಅವ್ರು ಹೇಳಿ? ಒಂದು ಫ್ಲೈಓವರು, ಒಂದು ರಿಂಗ್ ರೋಡ್ಗೆ ಸರಿಯಾಗಿ ಟಾರ್ ಹಾಕಿದಾರ, ಆಸ್ಫಾಲ್ಟ್ ಮಾಡಿದಾರ ಕೇಳಿ? ಒಂದು ಶಾಲೆ ಕಟ್ಟಿದ್ದೀರಾ, ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿದ್ದೀರಾ? ಏನೂ ಇಲ್ಲ. ಬುರುಡೆ ಮಾತ್ರ ಬಿಟ್ಕೊಂಡು ಹೋಗೋದು. BJP ಕಾಲದಲ್ಲಿ ಒಂದು ಫ್ಲೈಓವರ್ ಕಟ್ಟಿಲ್ಲಂತೆ. ಕಟ್ಟಿರೋವೆಲ್ಲ BJPದೆ, ಇವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಷ್ಟೇ. ಕಟ್ಟಿರೋದೆಲ್ಲ ನಾವು, ಉದ್ಘಾಟನೆ ಇವರಷ್ಟೇ.